ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆ ನೋಡಿ, ಈ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕಡಲೆಯನ್ನು ನೀರಿನಲ್ಲಿ ನಿನ್ನೆ ರಾತ್ರಿ ನೆನೆ ಹಾಕಿದ್ದೆ. ಸಾಮಾನ್ಯವಾಗಿ ಒಂದು 7-8 ಗಂಟೆಗಳ ಕಾಲ ಈ ಕಡಲೆಯನ್ನು ನಾವು ನೀರಿನಲ್ಲಿ ನೆನೆ ಹಾಕಬೇಕು. ಇವತ್ತು ಈ ಕಡಲೆಯಿಂದ ಒಂದು ಉಸುಲಿಯನ್ನು ಮಾಡಿ ತೋರಿಸಲಿಕ್ಕಿದ್ದೇನೆ. ಈ ಉಸುಲಿ ಸಾಮಾನ್ಯವಾಗಿ ಈ ವೃತ್ತದ ಸಂದರ್ಭದಲ್ಲಿ ಫಲಾಹಾರ ಮಾಡಲಿಕ್ಕೆ ಅಥವಾ ಈ ಗಣಪತಿಗೆ ನೈವೇದ್ಯ ಮಾಡಲಿಕ್ಕೆಲ್ಲ ಸಾಮಾನ್ಯವಾಗಿ ಬಳಸ್ತೇವೆ. ಇದನ್ನು ನಾವು ಗಣಪತಿ ನೈವೇದ್ಯಕ್ಕೂ ಬಳಸ್ಬೋದು, ಅದೇ ರೀತಿ ಫಲಾಹಾರವಾಗಿ ಕೂಡ ಬಳಸ್ಬೋದು, ಅಥವಾ ನಾವು ಈ ಊಟದ ಸಂದರ್ಭದಲ್ಲಿ ಈ ಸೈಡ್ ಡಿಶ್ ಆಗಿ ಕೂಡ ಬಳಸುವಂಥ ಒಂದು ರೆಸಿಪಿ ಇದು. ಇವತ್ತಿನ ವಿಡಿಯೋದಲ್ಲಿ ನಾನು ಇದನ್ನು ಮಾಡಿ ತೋರಿಸ್ತೇನೆ ನೋಡಿ. ಈಗ ಈ ಕಡಲೆಯನ್ನು ನಾವು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ಬೇಕು. ನೋಡಿ, ಇವಾಗ ನಾನು ಕಡಲೆಯನ್ನು ನೀರಿಂದ ತೆಗೆದು ಒಂದು ಪಾತ್ರೆಗೆ ಹಾಕಿ ಹೊಲ್ತಿದ್ದೇನೆ. ನೋಡಿ, ಇವಾಗ ಕಡಲೆಯನ್ನು ನೀರಿನಿಂದ ತೆಗೆದು ಬೇರೆ ಒಂದು ಪಾತ್ರೆಗೆ ನಾನು ಹಾಕಿಕೊಂಡಿದ್ದೇನೆ. ಇವಾಗ ಅದನ್ನು ಇನ್ನೊಮ್ಮೆ ನಾವು ಚೆನ್ನಾಗಿ ತೊಳ್ಕೊಳ್ಳುವ. ನೋಡಿ, ಇವಾಗ ನಾನೊಂದು ಖಾಲಿ ಪಾತ್ರೆಯನ್ನು ತಗೊಂಡಿದ್ದೇನೆ. ಇವಾಗ ಅದಕ್ಕೆ ನೀರು ಹಾಕಿ ಕುದಿಲಿಕ್ಕೆ ಇಡ್ತಿದ್ದೇನೆ. ಅದಕ್ಕೆ ಚೆನ್ನಾಗಿ ನೀರು ಕುದೀಲಿ, ಆನಂತರ ನಾವು ಈ ಕಡಲೆಯನ್ನು ಹಾಕಿ ಬೇಯಿಸಿಕೊಳ್ಬೇಕು. ನೋಡಿ, ಇವಾಗ ನಾನು ತೆಂಗಿನಕಾಯಿಯನ್ನು ತುರ್ಕೊಳ್ತಿದ್ದೀನಿ. ನಮಗೆ ಈಗ ಇದಕ್ಕೆ ಒಂದು ಚಟ್ನಿ ಥರ ಒಂದು ಈ ಕಡಲೆಗೆ ಒಂದು ಮಸಾಲೆ ರೆಡಿ ಮಾಡಲಿಕ್ಕೆ ಉಂಟು. ಅದಕ್ಕೆ ಬೇಕಾದ ತೆಂಗಿನಕಾಯಿ ತುರಿಯನ್ನು ನಾನೀಗ ತುರ್ಕೊಳ್ತಿದ್ದೀನಿ. ನೋಡಿ, ಇವಾಗ ನಾನು ಮಿಕ್ಸಿ ಜಾರಿಗೆ 2 ಎಸಳು ಕರಿಬೇವಿನ ಎಲೆ, ಈ 4 ಹಸಿಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೊಳ್ತಿದ್ದೇನೆ. ಅದೇ ರೀತಿ 1 ಹೋಳು ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ ನೋಡಿ, ಅದನ್ನು ಕೂಡ ಇದಕ್ಕೆ ಹಾಕೊಳ್ತಿದ್ದೇನೆ. ನೋಡಿ, 1 ತುಂಡು ಶುಂಠಿಯನ್ನು ಕೂಡ ಅದಕ್ಕೆ ಸೇರಿಸಿಕೊಳ್ತಿದ್ದೇನೆ. ನೋಡಿ, ಇವಾಗ ಅದಕ್ಕೆ ಸ್ವಲ್ಪ ನೀರು ಸೇರಿಸಿಕೊಂಡು ಅದನ್ನು ನಾವು ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಒಳ್ಳೆ ಚಟ್ನಿ ಥರದ ಒಂದು ನಮ್ಮ ಮಸಾಲೆ ರೆಡಿಯಾಗಿದೆ ನೋಡಿ. ನಾನು ಇದಕ್ಕೆ ಈಗ ಉಪ್ಪು ಸೇರಿಸಿಕೊಂಡಿಲ್ಲ, ನಮಗೆ ಮತ್ತೆ ಕಡಲೆ ಬೇಯುವಾಗ ಇದಕ್ಕೆ ಉಪ್ಪು ಹಾಕಿಲಿಕ್ಕಿದೆ, ಹಾಗಾಗಿ. ನೋಡಿ, ಇವಾಗ ನೀರು ಕುದಿ ಬರ್ತಾ ಉಂಟು. ಇವಾಗ ನಾವು ಇದಕ್ಕೆ ಕಡಲೆಯನ್ನು ಹಾಕಿ ಅಲ್ವಾ. ನೋಡಿ, ಇವಾಗ ನಾನು ಇದಕ್ಕೆ ಕಡಲೆ ಹಾಕಿ ಹೊಲ್ತಿದ್ದೇನೆ. ನೋಡಿ, ಕಡಲೆ ಬೇಯುವ ಸಂದರ್ಭದಲ್ಲಿ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ. ಚೆನ್ನಾಗಿ ಕಡಲೆ ಬೇಯಲಿ. ನೋಡಿ, ನಮ್ಮ ಕಡಲೆ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ. ಅದರ ಸಿಪ್ಪೆ ಎಲ್ಲ ನೋಡಿ ಈ ರೀತಿಯಾಗಿ ಗೆರೆ ಬಂದಿದೆ ನೋಡಿ.
ಸಿಪ್ಪೆ ಎಲ್ಲ ಭಾಗ ಆಗಿದೆ, ಚೆನ್ನಾಗಿ ಸ್ಮ್ಯಾಶ್ ಆಗ್ತಾ ಉಂಟು ನೋಡಿ. ಇವಾಗ ಇದನ್ನು ಒಲೆಯಿಂದ ಕೆಳಗೆ ಇಳಿಸಿಕೊಳ್ಳುವ. ನೋಡಿ ಇವಾಗ ನಾನು ಕಡಲೆ ನೀರನ್ನು ಬಸಿದುಕೊಳ್ತಿದ್ದೇನೆ. ಈ ಕಡಲೆ ನೀರನ್ನು ನಾವು ವೇಸ್ಟ್ ಮಾಡುವ ಅಗತ್ಯ ಇಲ್ಲ, ಇದನ್ನು ನಾವು ಸಾಂಬಾರು ಮಾಡ್ಬೋದು ನೋಡಿ. ಇದಕ್ಕೆ ಒಂದು ಸ್ವಲ್ಪ ಒಂದು ಒಳ್ಳೆ ಒಗ್ಗರಣೆ ಎಲ್ಲ ಹಾಕಿದರೆ ಒಂದೊಳ್ಳೆ ಸಾಂಬಾರು ಆಗ್ತದೆ. ನೋಡಿ ಇವಾಗ ನಾನು ಒಂದು ಒಲೆಯ ಮೇಲೆ ಒಂದು ಬಾಣಲೆಯನ್ನು ಬಿಸಿಯಾಗಲಿ ಇಡ್ತಿದ್ದೇನೆ. ಅದಕ್ಕೆ ನಾನು ಸ್ವಲ್ಪ ಈ ತೆಂಗಿನೆಣ್ಣೆ ಹಾಕಿ ಹೊತ್ತಿದ್ದೇನೆ. ನೋಡಿ ಇವಾಗ ತೆಂಗಿನೆಣ್ಣೆ ಬಿಸಿಯಾಗಿದೆ. ಇವಾಗ ನಾನು ಅದಕ್ಕೆ ಒಂದು ಚಮಚ ಸಾಸಿವೆ ಹಾಕಿ ಹೇಳ್ತಿದ್ದೇನೆ. ಈಗ ನಮಗೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಇದರಲ್ಲಿ ಒಂದೆರಡು ಹೆಸರು ಕರಿಬೇವಿನ ಸೊಪ್ಪು, ಒಂದು ಚಮಚ ಜೀರಿಗೆ, ಇಲ್ಲಿ ಬೇಕಿದ್ದರೆ ನಿಮಗೆ ಉದ್ದಿನ ಬೇಳೆ ಮತ್ತು ತೊಗರಿ ಬೇಳೆ, ಇದು ಕಡಲೆಬೇಳೆ ಕೂಡ ಸೇರಿಸಿಕೊಳ್ಬೋದು. ಒಂದೆರಡು ಬ್ಯಾಡಗಿ ಮೆಣಸನ್ನು ಕೂಡ ನಾನು ಇದಕ್ಕೆ ಕಟ್ ಮಾಡಿ ಹಾಕಲ್ತಿದ್ದೇನೆ. ನೋಡಿ ಇವಾಗ ಸಾಸಿವೆ ಎಲ್ಲ ಸಿಡಿದಾಗಿದೆ. ಇವಾಗ ನಾನು ಆಗ ಮಾಡಿಟ್ಟಂಥ ಮಸಾಲೆಯನ್ನು ಸೇರಿಸಿಕೊಳ್ತಿದ್ದೇನೆ. ಹೀಗೆ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆನಂತರ ನಾವು ಇದಕ್ಕೆ ಕಡಲೆಹಣ್ಣು ಸೇರಿಸಿಕೊಳ್ಳುವ. ನೋಡಿ ಇವಾಗ ನಾನು ಇದಕ್ಕೆ ಬೇಯಿಸಿಟ್ಟ ಕಡಲೆಹಣ್ಣು ಕೂಡ ಹಾಕಿ ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಗಿಸಿಕೊಳ್ಬೇಕು ಇದನ್ನು. ನೋಡಿ ಇದಕ್ಕೆ ನಾನು ಸ್ವಲ್ಪ ಅರಶಿನ ಕೂಡ ಸೇರಿಸಿಕೊಳ್ತಿದ್ದೇನೆ. ನೋಡಿ ಇವಾಗ ನಮ್ಮ ಕಡಲೆಕಾಳಿನ ಉಸು ರೆಡಿ ಆಗಿದೆ. ನೋಡಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತಿದ್ದೇನೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಇವಾಗ ಇದನ್ನು ನಾನು ಒಲೆಯಿಂದ ಕೆಳಗೆ ಇಳಿಸಿಕೊಳ್ತಿದ್ದೇನೆ. ನೋಡಿ ನಮ್ಮ ಕಡಲೆಕಾಳಿನ ಉಸುಲಿ ರೆಡಿಯಾಗಿದೆ. ನೋಡಿ ವೃತ್ತದ ಸಂದರ್ಭದಲ್ಲಿ ಫಲಾಹಾರಕ್ಕೆ, ಅದೇ ರೀತಿ ಗಣೇಶ ಚತುರ್ಥಿಗೆ ಗಣಪತಿಗೆ ನೈವೇದ್ಯ ಮಾಡಲಿಕ್ಕೆ, ಅದೇ ರೀತಿ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಬಳಸಲಿಕ್ಕೆ ಎಲ್ಲ ಉಪಯೋಗಿಸ್ಬೋದು ಇದು. ನೋಡಿ ಇವಾಗ ನಾವು ಅದನ್ನು ಟೇಸ್ಟ್ ನೋಡುವ. ಸೂಪರ್ ಆಗಿ ಬಂದಿದೆ. ಬೆಳಗಿನ ಉಪಹಾರಕ್ಕೆ ಕೂಡ ಇದನ್ನು ನಾವು ಮಾಡಿಕೊಂಡು ಸೇವಿಸ್ಬೋದು.
ನೋಡಿ, ನಾವು ಇದನ್ನು ಈ ದೇವರಿಗೆ ನೈವೇದ್ಯ ಅಥವಾ ವೃತ್ತದ ಸಂದರ್ಭದಲ್ಲಿ ಮಾಡುವಾಗ ನಾವು ಇದಕ್ಕೆ ಈ ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಸೇರಿಸಲಿಕ್ಕಿಲ್ಲ. ನಾವು ಇದನ್ನು ಹೀಗೆ ನಮಗೆ ಈ ಬ್ರೇಕ್ಫಾಸ್ಟ್ ಅಥವಾ ಊಟದ ಜೊತೆಗಿನ ಸೈಡ್ ರೆಸಿಪಿ ಹೀಗೆಲ್ಲ ಉಪಯೋಗಿಸ್ತಿದ್ರೆ ಇದಕ್ಕೆ ನಾವು ನೀರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿಕೊಳ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.